Hi friends, welcome to my YouTube channel. 2024 ಪ್ರಿಲಿಮ್ಸ್ ಎಕ್ಸಾಮಿನೇಷನ್ ಅಂದರೆ ಪ್ರಿಲಿಮ್ಸ್ ಪೇಪರ್ 1ನಲ್ಲಿ ನಾವು ಕ್ವಶನ್ ನಂಬರ್ 6ನ ಅಂದರೆ ಇದನ್ನು ನಾವು ಕನ್ನಡಕ್ಕೆ ಟ್ರಾನ್ಸ್ಲೇಟ್ ಮಾಡ್ಕೊಂಡು ನೋಡ್ತಾ ಇದ್ದೀವಿ. ನೆಕ್ಸ್ಟ್ ಅದು ಇಂಗ್ಲೀಷಲ್ಲಿ ಹೇಗಿದೆಯೋ ಕ್ವಶನ್ ಪೇಪರ್ಲಿ ಹೇಗಿದೆಯೋ ಅದೇ ಥರ ಇರುತ್ತೆ. ಹಿಮಾಲಯದ ನದಿಗಳು ಪಶ್ಚಿಮದಿಂದ ಪೂರ್ವಕ್ಕೆ ಪ್ರಯಾಗ್ರಾಜ್ನ ಕೆಳಗಿರುವ ಗಂಗಾವನ್ನು ಸೇರುವ ಉಲ್ಲೇಖದೊಂದಿಗೆ ಈ ಕೆಳಗಿನ ಯಾವ ಅನುಕ್ರಮ ಸರಿಯಾಗಿದೆ? ಆಪ್ಷನ್ ಎ ಗಗರ, ಗೋಮತಿ, ಗಂಡಕ್, ಕೋಸಿ. ಆಪ್ಷನ್ ಬಿ ಗೋಮತಿ, ಗಗರ, ಗಂಡಕ್, ಕೋಸಿ. ಆಪ್ಷನ್ ಸಿ ಗಗರ, ಗೋಮತಿ, ಕೋಸಿ, ಗಂಡಕ್. ಆಪ್ಷನ್ ಡಿ ಗೋಮತಿ, ಗಗರ, ಕೋಸಿ, ಗಂಡಕ್. ಸರಿಯಾದ ಉತ್ತರ ಆಯ್ಕೆ ಬಿ. ಯಾವುದು? ಗೋಮತಿ, ಗಗರ್, ಗಂಡಕ್, ಕೋಸಿ. ಇದು ಸರಿಯಾಗಿದೆ. ಈ ಕ್ವಶನ್ನ ಎಲ್ಲಿಂದ ಕೇಳಿದಾರಂದರೆ ಜಿಯೋಗ್ರಫಿಯಿಂದ ಕೇಳಿರೋದು, ಅಂದರೆ ಭೂಗೋಳಶಾಸ್ತ್ರದಿಂದ ಕೇಳಿರೋವಂಥ ಪ್ರಶ್ನೆ. ಅಲ್ಕಾನಂದ, ರಾಮಗಂಗಾ, ಕಾಳಿ, ಯಮುನಾ, ಗೋಮತಿ, ಘಾಗ್ರಾ, ಗಂಡಕ್, ಕೋಸಿ ಈ ಥರ ಮುಂತಾದ ನದಿಗಳೆಲ್ಲ ಬರುತ್ತೆ. ಹೀಗೆ ಇದೇ ಕ್ವಶನ್ನ ಇಂಗ್ಲೀಷಲ್ಲಿ ಅಂದರೆ ಕ್ವಶನ್ ಪೇಪರಲ್ಲಿ ಹೇಗಿದೆಯೋ ಹಾಗೆ ನೋಡೋಣ. ವಿತ್ ರೆಫರೆನ್ಸ್ ಟು ದ ಹಿಮಾಲಯನ್ ರಿವರ್ಸ್ ಜಾಯ್ನಿಂಗ್ ದ ಗಂಗಾ ಡೌನ್ ಸ್ಟ್ರೀಮ್ ಆಫ್ Prayagraj from west to east, which one of the following sequence is correct? ಸೊ ಆಪ್ಷನ್ಸ್ ಕೂಡ ಸೇಮ್ ಕನ್ನಡದಲ್ಲಿ ಅಂದರೆ ಇಂಗ್ಲೀಷಲ್ಲಿ ಇರೋದನ್ನೇ ಕನ್ನಡದಲ್ಲಿ ಟ್ರಾನ್ಸ್ಲೇಟ್ ಮಾಡಿದ್ದು. ಅದು ಹೇಗಿದೆಯೋ ಇದು ಹಾಗೆ. ಕರೆಕ್ಟ್ ಆನ್ಸರು ಗೋಮತಿ, ಘಾಗ್ರಾ, ಗಂಡಕ್, ಕೋಸಿ. ಸಬ್ಜೆಕ್ಟ್ ಇದು ಜಿಯೋಗ್ರಫಿಯಿಂದ. ಈ ಲಾರ್ಜ್ ನಂಬರ್ ಆಫ್ ಟ್ರಿಬ್ಯೂಟರೀಸ್ like Alkanda, Ramaganga, Kali, Yamuna, Gomati, Ghagrar, Gandak, Kosi and Soni draining 11 states of the country's joined river Ganga at different confluence points during its journey. So option B is right answer. ಅಂದರೆ ಕ್ವಶನ್ ಪೇಪರಲ್ಲಿ ಇಂಗ್ಲೀಷ್ ಮತ್ತು ಹಿಂದಿಲಿರೋದ್ರಿಂದ ನಾನು ಅದನ್ನು ಕನ್ನಡಕ್ಕೆ ಟ್ರಾನ್ಸ್ಲೇಟ್ ಮಾಡಿರೋದು. ನೆಕ್ಸ್ಟು ಪ್ರಶ್ನೆ ನಂಬರ್ 7. ಹೇಳಿಕೆಗಳನ್ನ ಪರಿಗಣಿಸಿ. ಬಂಡೆಗಳ ಹವಾಮಾನಕ್ಕೆ ಮಳೆ ಒಂದು ಕಾರಣ. ಮಳೆ ನೀರು ದ್ರಾವಣದಲ್ಲಿ ಇಂಗಾಲದ ಡೈಆಕ್ಸೈಡನ್ನು ಹೊಂದಿರುತ್ತೆ. ಮಳೆ ನೀರು ವಾತಾವರಣದ ಆಮ್ಲಜನಕನ ಹೊಂದಿರುತ್ತೆ. ಇಲ್ಲಿ ಸರಿಯಾದ ಹೇಳಿಕೆ ಯಾವುದು ಅಂದರೆ ಯಾವಾಗಲೂ ಆಪ್ಷನಲ್ಲಿ ಹೇಗಿರುತ್ತೋ ಸೊ ಸೇಮ್ ಹಾಗೆ ಇರೋದು. ಇದರಲ್ಲಿ ಸರಿಯಾದ ಉತ್ತರ ಆಯ್ಕೆ ಎ. ಯಾವುದು? ಹೇಳಿಕೆ 2 ಮತ್ತು ಹೇಳಿಕೆ 3 ಸರಿಯಾಗಿವೆ. ಅಂದರೆ ಇದು ಹೇಳಿಕೆ 2 ಮತ್ತು ಹೇಳಿಕೆ 3 ಇದೆಯಲ್ಲ, ಆ ಎರಡೂ ಹೇಳಿಕೆಗಳು ಸರಿಯಾಗಿವೆ. ಮತ್ತು ಇಬ್ಬರು ಅಂದರೆ ಎರಡನೇ ಹೇಳಿಕೆ ಇದೆಯಲ್ಲ ಅದು ಒಂದನ್ನು ವಿವರಿಸುತ್ತೆ. ಅಂದರೆ ಒಂದನೇ ಹೇಳಿಕೆಗೆ ಎರಡನೇ ಹೇಳಿಕೆ ತನ್ನ ವಿವರಣೆ ಸರಿಯಾಗಿದೆ ಅಂತ ಅರ್ಥ. ಹಾಗಾಗಿ ಆಪ್ಷನ್ ಎ ಇಸ್ ದ ಕರೆಕ್ಟ್ ಆನ್ಸರ್. ಮಳೆ ನೀರು ಸಾಮಾನ್ಯವಾಗಿ ಎಲ್ಲ ಕರಗಿದ ಘನವಸ್ತುಗಳನ್ನ ಹೊಂದಿರಲ್ಲ, ಆದರೆ ಕರಗಿದ ಅನಿಲಗಳನ್ನ ಹೊಂದಿರುತ್ತೆ. ಅಂದರೆ ಎಕ್ಸಾಂಪಲ್ ಇಂಗಾಲ, ಸಾರಜನಕ ಮತ್ತು ಸಲ್ಫರ್ ಆಕ್ಸೈಡ್ಗಳು. ಇದು ಸುಮಾರು 5.5 ಅಥವಾ ಕಡಿಮೆ pH ಮೌಲ್ಯಗಳಿಗೆ ಕಾರಣ ಆಗಿರುತ್ತೆ. ಆದರೆ ಮಳೆ ನೀರು ಆಕ್ಸಿಡೀಕರಣ ಮತ್ತು ಆಮ್ಲೀಯವಾಗಿರುತ್ತೆ. ಇದು ಸಾಮಾನ್ಯವಾಗಿ ಆಮ್ಲಜನಕ, ಸಾರಜನಕ ಮತ್ತು ಕಾರ್ಬನ್ ಡೈಆಕ್ಸೈಡನ್ನು ದ್ರಾವಣದಲ್ಲಿ ಹೊಂದಿರ್ತದೆ. ಜೊತೆಗೆ ಗುಡುಗು ಸಹಿತ ಅಮೋನಿಯಂ ನೈಟ್ರೇಟನ್ನು ಹೊಂದಿರುತ್ತೆ. ಹಾಗಾಗಿ ಸರಿಯಾದ ಉತ್ತರ ಆಯ್ಕೆ ಎ. ಆಯ್ಕೆ ಎ ಸರಿಯಾದ ಉತ್ತರ. ಇದು ಭೂಗೋಳಶಾಸ್ತ್ರದಿಂದ ಕೇಳಿರೋ ಪ್ರಶ್ನೆಯಾಗಿದೆ. ನೆಕ್ಸ್ಟ್ ಅದು ಹೇಳಿಕೆ 1 ಅಂದರೆ ಇದರಲ್ಲಿ ಹೇಳಿಕೆ 2 ಮತ್ತು ಹೇಳಿಕೆ 3 ಸರಿಯಾಗಿದೆ. ಇನ್ನು ಇದೇ ಕ್ವಶನ್ನ ಇಂಗ್ಲೀಷಲ್ಲಿ ಅಂದರೆ ಕ್ವಶನ್ ಪೇಪರಲ್ಲಿ ಹೇಗಿದೆಯೋ ಹಾಗೆ. ಕನ್ಸಿಡರ್ ದ ಫಾಲೋಯಿಂಗ್ ಸ್ಟೇಟ್ಮೆಂಟ್ಸ್. ಸ್ಟೇಟ್ಮೆಂಟ್ 1. Rainfall is one of the reasons for weathering of rocks. Statement 2. Rainwater contains carbon dioxide in solution. Statement 3.
Rainwater contains atmosphere oxygen. Which one of the following is correct in respect of the above statements? ಸೊ ಆಪ್ಷನ್ ಸೇಮ್ ಹೇಗಿರುತ್ತೆ ಯಾವುದು ಸುಮಾರು ಆಲ್ಮೋಸ್ಟ್ ಕ್ವಶನ್ಸ್ ಆಪ್ಷನ್ಸ್ ಹೀಗೆ ಇರುತ್ತೆ. ನಾನು ಮತ್ತೆ ಓದಿ ಹೇಳೋ ಅವಶ್ಯಕತೆ ಇಲ್ಲ ಅನ್ಕೋತೀನಿ. ಇದರಲ್ಲಿ ಕರೆಕ್ಟ್ ಆನ್ಸರ್ ಬಂದು ಆಪ್ಷನ್ ಎ. ಯಾವುದು ಜಿಯೋಗ್ರಫಿಯಿಂದ ಕೇಳಿರೋ ಕ್ವಶನ್ ಇದು. ರೇನ್ ವಾಟರ್ ಈಸ್ ಟೈಪಿಕಲಿ ಡಿವೈಡ್ ಆಫ್ ಆಲ್ ಡಿಸಾಲ್ವ್ಡ್ solid but contains dissolved gases, oxides of carbon, nitrogen and sulfur, which result in pH values of about 5.5 or lower. The rainwater is oxidizing and acidic. Next question ನಾನು ನೋಡ್ತಾ ಹೋಗೋಣ. ಕ್ವಶನ್ ನಂಬರ್ 8. ಈ ಕೆಳಗಿನ ದೇಶಗಳನ್ನು ಪರಿಗಣಿಸಿ. ಫಿನ್ಲ್ಯಾಂಡ್, ಜರ್ಮನಿ, ನಾರ್ವೆ, ರಷ್ಯಾ. ಮೇಲೆ ಎಷ್ಟು ದೇಶಗಳು ಉತ್ತರ ಸಮುದ್ರದೊಂದಿಗೆ ಗಡಿಯನ್ನು ಹೊಂದಿವೆ ಅಂತ. ಆಪ್ಷನ್ 1, 2, 3 ಅಥವಾ ಎಲ್ಲ 4. ಸರಿಯಾದ ಉತ್ತರ ಕೇವಲ 2 ದೇಶಗಳು ಮಾತ್ರ ಉತ್ತರ ಸಮುದ್ರದೊಂದಿಗೆ ಗಡಿಯನ್ನು ಹೊಂದಿವೆ. ಯಾವುದ್ಯಾವುದು? ಸಮುದ್ರವು ನೈಋತ್ಯ ಮತ್ತು ಪಶ್ಚಿಮಕ್ಕೆ ಗ್ರೇಟ್ ಬ್ರಿಟನ್ ದ್ವೀಪ, ವಾಯವ್ಯಕ್ಕೆ ಓರ್ಕ್ನಿ ಮತ್ತು ಶೆಟ್ಲ್ಯಾಂಡ್ ದ್ವೀಪಗಳು, ಈಶಾನ್ಯಕ್ಕೆ ನಾರ್ವೆ, ಪೂರ್ವಕ್ಕೆ ಡೆನ್ಮಾರ್ಕ್, ಆಗ್ನೇಯಕ್ಕೆ ಜರ್ಮನಿ ಮತ್ತು ನೆದರ್ಲ್ಯಾಂಡ್ಸ್ ಮತ್ತು ದಕ್ಷಿಣಕ್ಕೆ ಬೆಲ್ಜಿಯಂ ಮತ್ತು ಫ್ರಾನ್ಸ್ನಿಂದ ಅದು ಗಡಿಭಾಗನ ಹೊಂದಿದೆ. ಹಾಗಾಗಿ ಇಲ್ಲಿ ಕೊಟ್ಟಿರುವಂಥದ್ದು ಯಾವುದು? 2ನೇ ನಾರ್ವೆ ಅಂದರೆ 3ನೇದು ಮತ್ತು ಜರ್ಮನಿ 2 ಮತ್ತು 3ನೇ ದೇಶ ಕರೆಕ್ಟ್. ಇದೇ ಕ್ವಶನ್ನ ನಾವು ಇಂಗ್ಲೀಷಲ್ಲಿ ನೋಡೋಣ. ಕನ್ಸಿಡರ್ ದ ಫಾಲೋವಿಂಗ್ ಕಂಟ್ರೀಸ್: ಫಿನ್ಲ್ಯಾಂಡ್, ಜರ್ಮನಿ, ನಾರ್ವೆ, ರಷ್ಯಾ. ಹೌ ಮೆನಿ ಆಫ್ ದ ಅಬವ್ ಕಂಟ್ರೀಸ್ ಹ್ಯಾವ್ ಎ ಬಾರ್ಡರ್ ವಿತ್ ದ ನಾರ್ತ್ ಸೀ? Only 1, 2, 3 or 4. Correct answer option B. Only 2 is the right answer. Germany and Norway is the right answer. The sea is the bordered by the island of Great Britain to the southwest and west, the Orkney and Shetland Island to the northwest, Norway to the northeast, Denmark to the east, Germany and the Netherlands to the southeast, and Belgium and France to the south. So 2 and 3, Germany and Norway is ಯಾವುದು? North Sea border. So option B is correct. Next question number 9. ಜಲಪಾತ ಪ್ರದೇಶ ಮತ್ತು ನದಿಗಳನ್ನ ಕೂಡ ಕೊಟ್ಟಿರ್ತಾರೆ. ಇದರಲ್ಲಿ ಮೊದಲನೇದು ದುಂದುರು, ಹುಂಡ್ರು, ಗೇರ್ಸೊಪ್ಪ ಜಲಪಾತಗಳು. ಪ್ರದೇಶ ಮಾಲ್ವಾ, ಛೋಟಾನಾಗ್ಪುರ್. ಪಶ್ಚಿಮ ಘಟ್ಟಗಳು ನರ್ಮದಾ, ಸುವರ್ಣರೇಖಾ, ನೇತ್ರಾವತಿ ನದಿ. ಇಲ್ಲಿ ನೀಡಿರೋದ್ರಲ್ಲಿ ಎಷ್ಟು ಹೊಂದಾಣಿಕೆಯಾಗಿದೆ ಅಂತ. ಆಪ್ಷನ್ ಸೇಮ್ ಹಾಗೆ ಇಂದಿನ ಕ್ವಶನ್ ಥರನೇ ಒಂದೇ 1 ಅಥವಾ 2, 3 ಯಾವುದೂ ಇಲ್ಲ. ಸರಿಯಾದ ಉತ್ತರ ಆಪ್ಷನ್ ಎ. ಒಂದೇ ಒಂದು ಹೇಳಿಕೆ ಮಾತ್ರ ಸರಿಯಾಗಿದೆ. ಯಾವುದು ಅಂದರೆ ಜೋಡಿ 1 ಕೂಡ ತಪ್ಪಾಗಿದೆ. ದುಂದುರು ಕೈಮೂರು ನರ್ಮದಾ ಜೋಡಿಯಾಗಿದೆ, ಆದರೆ 2 ಸರಿಯಾಗಿದೆ. ಹುಂಡ್ರು, ಛೋಟಾನಾಗ್ಪುರ್, ಸುವರ್ಣರೇಖಾ ಇದು ಕರೆಕ್ಟ್. ಇನ್ನು 3ನೇ ಜೋಡಿ ತಪ್ಪಾಗಿದೆ. ಗೇರ್ಸೊಪ್ಪ ಪಶ್ಚಿಮ ಘಟ್ಟಗಳು ಶರಾವತಿ, ಆದರೆ ಇಲ್ಲಿ ನೇತ್ರಾವತಿ ಅಂತ ಕೊಟ್ಟಿರೋದ್ರಿಂದ ಅದು ರಾಂಗ್. ಇದೇ ಕ್ವಶನ್ ಇಂಗ್ಲೀಷಲ್ಲಿದೆ. ಕ್ವಶನ್ ಪೇಪರಲ್ಲಿ ಹೇಗಿದೆಯೋ ಹಾಗೆ. ವಾಟರ್ಫಾಲ್ ರೀಸನ್ ರಿವರ್ ದುಂದುರು, ಮಾಲ್ವಾ, ನರ್ಮದಾ. ಹುಂಡ್ರು, ಛೋಟಾನಾಗ್ಪುರ್,
ಸ್ವರ್ಣರೇಖಾ, ಗೀರ್ ಸೊಪ್ಪ, ವೆಸ್ಟರ್ನ್ ಘಾಟ್ಸ್, ನೇತ್ರಾವತಿ. How many of the above rows is the given information correctly matched? Option A only 1, option B only 2, option C only 3, option D none. Correct answer option A only 1 river is matched. Reason pair 1 is incorrect. Dunduru, Kaimara, Narmada. Pair 2 is correct. Hundru, Chota Nagpur, Suvarnareka. This Subarnareka. Pair 3 is incorrect. Gersopa, Western Ghats, Sharavati. ಬಟ್ ಕ್ವಶನಲ್ಲಿ ನೇತ್ರಾವತಿ ಅಂತ ಇರೋದ್ರಿಂದ ಅದು ರಾಂಗ್ ಆಗುತ್ತೆ ಅಷ್ಟೆ. ಮೊದಲು ಕನ್ನಡದಲ್ಲಿ ಕೊಡೋದ್ರಿಂದ ಇಂಗ್ಲೀಷಲ್ಲಿ ಈಸಿ ಆಗುತ್ತೆ ಅಂತ ಕನ್ನಡದಲ್ಲಿ ಕೊಟ್ಟಿರೋದು. ಪ್ರಶ್ನೆ ಸಂಖ್ಯೆ 10. ಈ ಕೆಳಗಿನ ಮಾಹಿತಿಯನ್ನು ಪರಿಗಣಿಸಿ. ಪ್ರದೇಶ, ಪರ್ವತ ಶ್ರೇಣಿಯ ಹೆಸರು, ಪರ್ವತದ ಪ್ರಕಾರ. ಮಧ್ಯ ಏಷ್ಯಾ ಓಸ್ಟೆಸ್, ಮಡಿಕೆ ಪರ್ವತ, ಯುರೋಪ್ ಆಲ್ಪ್ಸ್, ಬ್ಲ್ಯಾಕ್ ಪರ್ವತ. ಉತ್ತರ ಅಮೇರಿಕಾ ಅಪ್ಪಲಾಚಿಯನ್ಸ್, ಮಡಿಕೆ ಪರ್ವತ. ದಕ್ಷಿಣ ಅಮೇರಿಕಾ ಆಂಡೀಸ್, ಮಡಿಕೆ ಪರ್ವತ. ಅಂದರೆ ಇದರಲ್ಲಿ ಯಾವುದು ಸರಿಯಾಗಿದೆ ಅನ್ನೋದು ಪ್ರಶ್ನೆ. 1, 2, 3 ಅಥವಾ ಏನಿಲ್ಲ 4 ಕೂಡ ಸರಿಯಾಗಿದೆಯಾ ಅಂತ ಚೆಕ್ ಮಾಡ್ಕೋಬೇಕು. ಸರಿಯಾದ ಉತ್ತರ ಆಯ್ಕೆ ಬಿ. ಅಲ್ಲಿ ಕೊಟ್ಟಿರೋ ಕೋಷ್ಟಕದಲ್ಲಿ ಕೇವಲ 2 ಮಾತ್ರ ಸರಿಯಾಗಿದೆ. ಯಾವುದ್ಯಾವುದು ಅಂತ ನೋಡ್ತಾ ಹೋಗೋಣ. ಜೋಡಿ 1 ತಪ್ಪಾಗಿದೆ. ಫ್ರಾನ್ಸ್ ಓಸ್ಟೇಸ್ ಬ್ಲ್ಯಾಕ್ ಮೌಂಟೇನ್, ಅದು ಬ್ಲ್ಯಾಕ್ ಮೌಂಟೇನ್ ಆಗಬೇಕಿತ್ತು, ಬಟ್ ಅವರು ಮಡಿಕೆ ಪರ್ವತ ಅಂತ ಕೊಟ್ಟಿದ್ದಾರೆ. 2ನೇ ಜೋಡಿ ಕೂಡ ತಪ್ಪಾಗಿದೆ. ಯುರೋಪ್ ಆಲ್ಪ್ಸ್ ಕೋಲ್ಡ್ ಮೌಂಟೇನ್ ಆಗಬೇಕದು. ಜೋಡಿ 3 ಸರಿಯಾಗಿದೆ. ಉತ್ತರ ಅಮೇರಿಕಾ ಅಪ್ಪಲಾಚಿಯನ್ಸ್ ಕೋಲ್ಡ್ ಮೌಂಟೇನ್. ಜೋಡಿ 4 ಕೂಡ ಸರಿಯಾಗಿದೆ. ದಕ್ಷಿಣ ಅಮೇರಿಕಾ ಆ್ಯಂಡೀಸ್ ಕೋಲ್ಡ್ ಮೌಂಟೇನ್ ಕೂಡ ಕರೆಕ್ಟ್. ಪೂರ್ವ ಫ್ರಾನ್ಸ್ನಲ್ಲಿರುವ ಬ್ಲ್ಯಾಕ್ ಪರ್ವತಗಳಿಗೆ ಓಸ್ಟ್ಗಳ ಉದಾಹರಣೆಯಾಗಿವೆ. ಆಲ್ಪ್ಸ್ ಪರ್ವತಗಳು, ಯಂಗ್ಫೋಲ್ಡ್ ಪರ್ವತಗಳು. ಆಲ್ಪ್ಸ್ ಪರ್ವತಗಳು ಯುರೋಪಿನ ಅತಿ ಎತ್ತರದ ಮತ್ತು ಅತ್ಯಂತ ವಿಸ್ತಾರವಾದ ಪರ್ವತ ಶ್ರೇಣಿಯಾಗಿದ್ದು ಲಕ್ಷಾಂತರ ವರ್ಷಗಳ ಹಿಂದೆ ರೂಪುಗೊಂಡವು. ಈಗ ಅಪ್ಪಲಾಚಿಯನ್ನರ ಹೊರಪದರವು 300 ಮಿಲಿಯನ್ ವರ್ಷಗಳ ಹಿಂದೆ ಉತ್ತರ ಅಮೆರಿಕ ಮತ್ತು ಆಫ್ರಿಕನ್ ಭೂಖಂಡದ ಫಲಕಗಳನ್ನು ಘರ್ಷಿಸಿದಾಗ ಮಡಚಲು ಪ್ರಾರಂಭಿಸಿತು. ದಕ್ಷಿಣ ಅಮೆರಿಕದ ತಟ್ಟೆಯ ದಪ್ಪವಾದ ಕಡಿಮೆ ದಟ್ಟವಾದ ಬಂಡೆಗಳಿಂದ ಆ್ಯಂಡೀಸನ್ನು ಹೆಚ್ಚಾಗಿ ಮಡಚಲಾಗುತ್ತದೆ ಮತ್ತು ಮೇಲಕ್ಕೆ ಎತ್ತಲಾಗುತ್ತದೆ. ನೆಕ್ಸ್ಟ್ ನಾವು ಇದೇ ಕ್ವಶನ್ನ ಇಂಗ್ಲೀಷಲ್ಲಿ ನೋಡೋಣ. Reason name of the mountain range, type of mountain. Central Asia poses cold mountain to Europe Alps, Black Mountain. North America Appalachians cold mountain. South America Andes cold mountain. In how many of the above rows is the given information correctly matched? Option A only 1, option B only 2, option C only 3, option D all 4. Correct answer option B. Only 2 is the right answer. ಸೊ ಸಬ್ಜೆಕ್ಟ್ ಬಂದು ಜಿಯೋಗ್ರಫಿಯಿಂದ ಕೇಳಿರೋ ಕ್ವೆಶನ್ ಇದು. ಇದರಲ್ಲಿ ಸರಿಯಾಗಿರೋದು 3 ಮತ್ತು 4. North America Appalachians cold mountain is the right. South America Andes cold mountain is right. 1 ಮತ್ತು 2 is not correct, incorrect. ಅದು ಫ್ರಾನ್ಸ್ ಓಸ್ಟೇಜ್ ಬ್ಲಾಕ್ ಮೌಂಟೇನ್ ಆಗಬೇಕು, ಬಟ್ ಕೋಲ್ಡ್ ಮೌಂಟೇನ್ ಆಗಿದೆ ಅಷ್ಟೆ. ಸೊ ಇದು pair 1 is incorrect. France Osage Black Mountain. Pair 2 is incorrect. Europe Alps Cold Mountain. Pair 3 is
correct. North America. Appalachians Fold Mountain. Where 4 is correct. South America and Fold Mountain. Osage or example of block mountains located in western France. The Alpha Mountains or Engfold Mountains. The Alps Mountains are the highest and most extensive mountain range in Europe which were formed millions of years ago. The crust that is now the Appalachians began folding over 300 million years ago when the North American and African continental plates collided. The ants are mostly being folded and uplifted from the thicker, less dense rocks of the South American plate. ಸೊ ಫ್ರೆಂಡ್ಸ್ 1 to 5 ಪ್ರೊಫೈಲ್ ಚೆಕ್ ಮಾಡಿ, ಅಲ್ಲಿವರೆಗೂ ಕ್ವಶನ್ಸ್ ಎಲ್ಲ ಕಂಪ್ಲೀಟ್ ಎಕ್ಸ್ಪ್ಲನೇಷನ್ ಇದೆ. ಇನ್ನು 6 to 10ವರೆಗೂ ಈ ವಿಡಿಯೋದಲ್ಲಿ ಕನ್ನಡ ಮತ್ತು ಇಂಗ್ಲೀಷ್ ಎರಡರಲ್ಲೂ ಕಂಪ್ಲೀಟ್ ಎಕ್ಸ್ಪ್ಲನೇಷನ್ ಇದೆ. ಲ್ಯಾಂಗ್ವೇಜ್ ಅರ್ಥ ಆಗಲಿಲ್ಲ ಅಂದರೆ, ಇದು ವಾಯ್ಸ್ ಅರ್ಥ ಆಗಲಿಲ್ಲ ಅಂದರೆ ಸ್ಕ್ರೀನಲ್ಲಿದೆ, ವಿಡಿಯೋನ ಸ್ಕಿಪ್ ಮಾಡಿದೆ ನೋಡಿ. ನಿಮ್ಮ ಫ್ರೆಂಡ್ಸಿಗೆಲ್ಲ ಶೇರ್ ಮಾಡಿ. ಯಾರೆಲ್ಲ ವಿಡಿಯೋನ ಹೊಸದಾಗಿ ನೋಡ್ತಾ ಇದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ. ಯಾವುದಾದ್ರೂ ವಿಷಯ ಗೊತ್ತಾಗಲಿಲ್ಲ ಅಂದರೆ ಕಮೆಂಟ್ ಮಾಡಿ. ಕನ್ನಡ ಮೀಡಿಯಮ್ ಸ್ಟೂಡೆಂಟ್ಸ್ಗೆ ಕನ್ನಡದಲ್ಲಿ ಎಕ್ಸ್ಪ್ಲನೇಷನ್ ಇದೆ, ಇಂಗ್ಲೀಷ್ ಮೀಡಿಯಮ್ ಸ್ಟೂಡೆಂಟ್ಸ್ಗೆ ಇಂಗ್ಲೀಷಲ್ಲಿ ಎಕ್ಸ್ಪ್ಲನೇಷನ್ ಇದೆ. ಕನ್ನಡ ಮೀಡಿಯಮ್ಗೆ ಇಂಗ್ಲೀಷ್ ಕೂಡ ಇಂಪಾರ್ಟೆಂಟ್, ಯಾಕಂದರೆ ಅಲ್ಲಿ ಕ್ವಶನ್ ಪೇಪರ್ ಕನ್ನಡದಲ್ಲಿ ಇಲ್ಲದೇ ಇರೋ ಕಾರಣ ಪ್ರಿಲಿಮ್ಸಲ್ಲಿ ನಾವು ಇಂಗ್ಲೀಷ್ ಅಥವಾ ಹಿಂದಿನ ಅರ್ಥ ಮಾಡ್ಕೋಬೇಕಾಗುತ್ತೆ, ಅಂದರೆ ಕ್ವಶನ್ ಆದರೂ ಅರ್ಥ ಮಾಡ್ಕೋಬೇಕು. ಹಾಗಾಗಿ ನಾವು ಇಂಗ್ಲೀಷ್ ವಿಡಿಯೋ ಕೂಡ ಸ್ವಲ್ಪ ಕೇಳ್ತಾ ಹೋಗಿ, ಅದು ಕೂಡ ಅರ್ಥ ಆಗ್ತಾ ಹೋಗುತ್ತೆ. ಥ್ಯಾಂಕ್ ಯು ಆಲ್.